ಸೊ ಫ್ರೆಂಡ್ಸ್, ವೆಲ್ಕಮ್ ಟು ದ ಟ್ರೆಂಡಿಂಗ್ ಇಟ್ ಅರಬಿ ಯೂಟ್ಯೂಬ್ ಚಾನಲ್. ಇದು ನೋಡಿ, ಈ ಒಂದು ಲೋಗೋವನ್ನು ನೋಡಿ. ಈ ಒಂದು ಲೋಗೋ ತುಂಬಾ ಟ್ರೆಂಡಿಂಗಲ್ಲಿ ಬರ್ತಾ ಇದೆ. ಈ ಥರ ನಿಮ್ಮ ಒಂದು ಗಣೇಶ ಮಂಡಳಿಯ ಲೋಗೋವನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇಲ್ಲಿ ನೋಡಿ, ಈ ಥರ ವಿಡಿಯೋನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಚಾನಲಲ್ಲಿ. ಅದನ್ನು ಕೂಡ ನೋಡಿ. ನೀವು ಈಗ ಏನು ಮಾಡಬೇಕಪ್ಪ ಅಂತಂದರೆ ಚಾಟ್ ಜಿಪಿಟಿನ ಓಪನ್ ಮಾಡ್ಕೋಬೇಕು. ಚಾಟ್ ಜಿಪಿಟಿನ ಓಪನ್ ಮಾಡ್ಕೊಂಡ್ಬಿಟ್ಟು, ನಾನು ಈಗ ಹೇಳಿದ್ನಲ್ಲ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅಂತ. ಆ ವಿಡಿಯೋದಲ್ಲಿ ನಾನು ಎಂಡಿಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ. ಆ ವಿಡಿಯೋ ಲಾಸ್ಟಲ್ಲಿ ಒಂದು ಪ್ರಾಂಪ್ಟ್ ಕೊಟ್ಟಿದ್ದೀನಿ. ಯಾವ ಪ್ರಾಂಪ್ಟಪ್ಪ ಅಂತಂದರೆ, ಇಲ್ಲಿ ನೋಡಿ, ಈಗ ನಾನು ಹಾಕಿದ್ದೀನಲ್ಲ, ಈ ಪ್ರಾಂಪ್ಟ್ ಕೊಟ್ಟಿದ್ದೀನಿ. ಈ ಪ್ರಾಂಪ್ಟನ್ನು ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಮಂಡಳಿಯ ಹೆಸರನ್ನು ಇಲ್ಲಿ ಹಾಕೋಬೇಕು. ಎಲ್ಲಪ್ಪ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ ಈ ಬ್ರಾಕೆಟ್ ಒಳಗಡೆ. ಈ ಬ್ರಾಕೆಟ್ ಒಳಗಡೆ ಇರೋದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು, ಬಕೆಟ್ ಒಳಗಡೆ ಇರೋದನ್ನು ಇದರ ಒಳಗಿಂದ ಇರೋದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಮಂಡಳಿಯ ಹೆಸರು ಹಾಕಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ, ಇಲ್ಲಿ ನಿಮ್ಮ ಮಂಡಳಿಯ ಹೆಸರು, ಇಲ್ಲಿ ನಿಮ್ಮ ಮಂಡಳಿಯ ಹೆಸರನ್ನು ಹಾಕ್ಬಿಟ್ಟು ಇದನ್ನು ಚಾಟ್ ಜಿಪಿಟಿಗೆ ಸೆಂಡ್ ಮಾಡಿಬಿಟ್ರಪ್ಪ ಅಂತಂದರೆ, ಇಲ್ಲಿ ನೋಡಿ, ಈಗ ಫೋಟೋ ಇಮೇಜ್ ಕ್ರಿಯೇಟ್ ಆಗ್ತಾ ಇದೆ. ಇದೇ ಥರ ನಿಮ್ಮ ಒಂದು ಇಮೇಜನ್ನು ಕೂಡ ಕ್ರಿಯೇಟ್ ಮಾಡಿ ಕೊಡುತ್ತೆ. ಆ ಇಮೇಜನ್ನು ತಗೊಂಡ್ಬಿಟ್ಟು ವಿಡಿಯೋ ಹೇಗೆ ಮಾಡೋದು ಅಂತ ಅಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಲಿಂಕನ್ನು ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಪ್ರಾಂಪ್ಟು ಕೂಡ ಸಿಗುತ್ತೆ. ಆ ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತಲೂ ಸಿಗುತ್ತೆ. ಆ ವಿಡಿಯೋದ ಫುಲ್ ಪ್ರಾಜೆಕ್ಟ್ ಸ್ಕ್ಯಾನರ್ ಕೂಡ ಸಿಗುತ್ತೆ. ಸೊ ಬಾಯ್ ಫ್ರೆಂಡ್ಸ್.